ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ಈ ವ್ಲಾಗಲ್ಲಿ ನಿಮಗೆ ನಮ್ಮ ಆ್ಯನಿವರ್ಸರಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿನ್ನೆ ವ್ಲಾಗಲ್ಲಿ ನೀವೆಲ್ಲ ನೋಡಿದ್ದೀರಿ ಶಾಪಿಂಗ್, ಏನೇನೆಲ್ಲ ಶಾಪಿಂಗ್ ಮಾಡಿದ್ದೀನಿ, ಏನೇನು ಡ್ರೆಸ್ ತೊಗೊಂಡಿದ್ದೀನಿ, ಏನೇನು ಬ್ಯಾಗು, ವ್ಯಾಲೆಟು, ಪ್ರತಿಯೊಂದು ಶೂ ಎಲ್ಲ ನೋಡಿದ್ರಿ. ಸುಮಾರು ಜನ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಅಂತ ಕಮೆಂಟ್ಗಳನ್ನು ಹಾಕಿದ್ದೀರಿ. ನನಗೂ ತುಂಬ ನೋಡಿ ಖುಷಿ ಆಯಿತು. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆಯೇ ಸುಮಾರು ಜನ ಹೇಳಿದ್ರಿ ಡ್ರೆಸ್ ಹಾಕ್ಕೊಂಡು ತೋರಿಸಿದ್ರೆ ಒಂದು ಐಡಿಯಾ ಬರ್ತಿತ್ತು ಅಂತ. ನನಗೆ ಆಮೇಲೆ ಅನ್ನಿಸ್ತು ಹಾಕ್ಕೊಂಡು ತೋರಿಸಿದ್ರೆ ಐಡಿಯಾ ಬರ್ತಿತ್ತು ಅಂತ, ಬಟ್ ತುಂಬ ಹೊತ್ತು ಹೋಗ್ಬಿಡುತ್ತೆ ಅಂತ ಅನ್ನಿಸ್ತು. ನಾನು ಯಾವಾಗಾದರೂ ಹಾಕೋತೀನಲ್ಲ ಆವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದು ಬಂದ್ಬಿಟ್ಟು ನಾವು ಹೋಗಿದಂಥ ಮಾಲು ಶಾಪಿಂಗ್ ಮಾಡೋಕ್ಕೆ. ಅದನ್ನ ನೀವು ಯಾರಾದರೂ ಶಾಪಿಂಗ್ ಮಾಡಿರೋ ಏನೋ ಆ್ಯನಿವರ್ಸರಿಗೆ ಏನೇನು ತೊಗೊಂಡಿದ್ದೀನಿ ಅನ್ನೋ ವಿಡಿಯೋನ ನೋಡಿಲ್ಲ ಅಂತಂದರೆ ನಿನ್ನೆ ಬ್ಲಾಗಲ್ಲಿ ಹೋಗ್ಬಿಟ್ಟು ನೋಡ್ಬೋದು. ಸೊ ಇದು ಮಾಲ್ ಒಳಗೆ ಒಂದು ರೈನ್ ಫಾರೆಸ್ಟ್ ಕೆಫೆ ಅಂತ ಇದೆ. ಸೊ ಅಲ್ಲಿ ಮಕ್ಕಳಿಗೆ ಏನೋ ಚೆನ್ನಾಗಿ ಅನಿಸುತ್ತೆ. ಇದೊಂದು ಆಲಿಗೇಟರು ಮತ್ತು ಒಂದು ಆನೆನ ಈ ಥರ ಇಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನನಗೆ ಇಷ್ಟ ಆಯಿತು. ಆ್ಯಂಡ್ ಮಕ್ಕಳಿಗೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಲ್ಲಿ. ಅಲ್ಲೇ ಕುತ್ಕೊಂಡು ರೆಸ್ಟೋರೆಂಟಲ್ಲಿ ಏನಾದರೂ ತಿಂದ್ಕೊಂಡು ಕುತ್ಕೊಂಡು ಈ ಥರ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಇದು ಬಂದು ನಾವು ಹೋಗಿರೋವಂಥದ್ದು KT ಮಿಲ್ಸ್ ಅಂತ. ನಮ್ಮ ಹ್ಯೂಸ್ಟನ್ ಅಂದರೆ ನಾವಿರೋವಂಥ ಪ್ಲೇಸಿಂದ ಸ್ವಲ್ಪ ದೂರನೇ ಇದೆ. ಒಂದು 30 to 45 minutes ಜರ್ನಿ ಮಾಡಬೇಕು. ಸೊ ಅಲ್ಲಿ ಈ ಔಟ್ಲೆಟ್ ಮಾಲ್ಗಳು ಮತ್ತು ಇದೊಂದು ದೊಡ್ಡ ಮಾಲ್ ಚೆನ್ನಾಗಿದೆ. ನಾವು ಫಸ್ಟ್ ಒಂದು ಸ್ವಲ್ಪ ಹೊತ್ತು ಹಾಗೆ ಸುತ್ತಾಡ್ಬಿಟ್ಟು ಕೇಟ್ ಸ್ಪೇಡ್ ಔಟ್ಲೆಟ್ಗೆ ಹೋದ್ವಿ. ಸೊ ನಾನು ನಿಮಗೆ ತೋರಿಸಿದ್ದೀನಿ ಯಾವ ವ್ಯಾಲೆಟ್ನ ತೊಗೊಂಡಿದ್ದೀನಿ ಇಲ್ಲಿ ಅಂತ. ಜಸ್ಟ್ ಒಂದು ಗ್ಲಿಮ್ಸ್ನ ಹಾಕ್ತಾ ಇದ್ದೀನಿ ಶಾಪಿಂಗ್ ಮಾಡಿದ್ದಂಥದ್ದನ್ನು. ಸೊ ಇಲ್ಲಿ ನೋಡ್ಬೋದು ಈ ವ್ಯಾಲೆಟ್ನು ನಂಗೆ ತುಂಬ ಇಷ್ಟ ಆಯಿತು. ಮಿನಿ ಮೌಸ್ ಇರೋವಂತಹ ವ್ಯಾಲೆಟು, ಬಟ್ ಅದು ಟೀನೇಜರ್ಸ್ಗೆ ಚೆನ್ನಾಗಂತ ಅನ್ಸುತ್ತೆ ಅಥವಾ ಕಾಲೇಜಿಗೆ ಹೋಗೋರಿಗೆ ಚೆನ್ನಾಗಿ ಅನ್ಸುತ್ತೆ ಅಂತ ಬಿಟ್ಟೆ. ಬಟ್ ನಂಗೆ ತುಂಬಾ ಇಷ್ಟ ಆಗಿತ್ತು ಅದು. ಆ್ಯಂಡ್ ಸುಮಾರು ಕಲೆಕ್ಷನ್ಸ್ಗಳು ಇತ್ತು ನನಗೆ. ಬಟ್ ಇದೆಲ್ಲ ಕಾರ್ಡ್ ಕೇಸ್ಗಳೆಲ್ಲ $30ಗೆ ಸೇಲ್ ಇತ್ತು. ಸೊ ಅರ್ಲಿ ಬ್ಲ್ಯಾಕ್ ಫ್ರೈಡೇ ಸೇಲ್ ಹಾಕಿದ್ರು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನಾನು ಇಷ್ಟಪಟ್ಟಂತಹ ವ್ಯಾಲೆಟ್ಟು ಇಲ್ಲಿದೆ. ಸೊ ಅದರಲ್ಲಿ ಡಿಫ್ರೆಂಟ್ ಕಲರ್ಸ್ ಕೂಡ ಇತ್ತು. ಗ್ರೀನ್ ಇದೆ ಮತ್ತು ರಾಸ್ಬೆರಿ ಕಲರ್ ಇದೆ. ಇದು ಸೀವೀಡ್ ಗ್ರೀನ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಆ ಕಲರ್ ಇತ್ತು. ಹಾಗೆ ಬ್ಲ್ಯಾಕ್ ಮತ್ತು ಕೆಳಗಡೆ ಒಂದು ಗ್ರೇ ಇದೆ. ಆ್ಯಂಡ್ ಇನ್ನೊಂದು ಬಂದು ವೈಟು ಮತ್ತು ಬ್ರೌನ್ ಇತ್ತು. ಬಟ್ ಅವೆರಡು ಕಲರ್ಸು ಈ ಔಟ್ಲೆಟ್ ಮಾಲಲ್ಲಿ ಖಾಲಿ ಆಗಿತ್ತು. ನನಗೆ ವೈಟ್ ಬೇಕಿತ್ತು, ಬಟ್ ಇಟ್ಸ್ ಓಕೆ. ಸರಿ ಇಷ್ಟಪಟ್ಟಂತ ರಾಸ್ಬೆರಿ ಕಲರ್ನ ತೊಗೊಂಡೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಅನಿಮಲ್ಸ್ ಆಗಿರಬಹುದು, ಬರ್ಡ್ಸು, ಇದನ್ನೆಲ್ಲ ಮಾಡಿಟ್ಟಿದ್ದಾರೆ. ಹಾಗೆ ಫಾಲ್ಸ್ ಥರ ಮಾಡಿದ್ದಾರೆ. ಸೊ ಚರಿ ಅಂತೂ ತುಂಬಾ ಖುಷಿ ಪಟ್ಲು. ನಾವು ಶಾಪಿಂಗ್ ಮಾಡಿ ಹೊರಗೆ ಬಂದಮೇಲೆ ಸುಮಾರು ಹೊತ್ತು ನಾವು ಇಲ್ಲೇ ಸ್ಪೆಂಡ್ ಮಾಡಿದ್ವಿ ಬಿಕಾಸ್ ಆಫ್ ಚರಿ ಇಷ್ಟಪಡ್ತಾ ಇದ್ದಾಳೆ ಅಂತ. ಒಂದು ಸಣ್ಣ ಫಾಲ್ಸ್ ಥರ ಮಾಡಿ ಈ ಥರ ಎಲ್ಲ ಮಾಡಿದ್ದಾರೆ. ನೋಡೋಕ್ಕೆ ತುಂಬಾ ಖುಷಿ ಅನಿಸ್ತಿತ್ತು ಅವಳಿಗೆ. ಎಂಜಾಯ್ ಮಾಡ್ತಾ ಇದ್ಲು. ಮಮ್ಮಿ ಇಲ್ಲೇ ಇರೋಣ ಅಂತ ಹೇಳ್ತಾ ಇದ್ಲು. ಸೊ ನೋಡ್ತಾ ಇರ್ಬೋದು ಈ ಥರ ಓವರ್ ಆಲ್ ಲುಕ್ ಹೀಗೆ ಕಾಣಿಸುತ್ತೆ. Do video. This is a giraffe. A giraffe is so tall. It has some trees and everything. So that's why this is a giraffe. Cherry vlog. Okay. Kuse? Cherry. Ludu. ಇದು ಬಂತು alligator. Where is it? ತಗೋ ಫ್ರೆಂಚ್ ಫ್ರೈಸ್ ನೋಡು. Chicken nuggets. Also you need to eat chili. ಚಿಕನ್ ನಗೆಟ್ಸ್ ಇದೆ, ಫ್ರೆಂಚ್ ಫ್ರೈಸ್ ಇದೆ. ಹೌದಲ್ಲ, ತಗೊಳ್ರಿ. ಇವತ್ತು ಶಾಪಿಂಗು ನಾವು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನೇನು ತಗೊಂಡೆ ಅಂತ. ಮಧ್ಯಾಹ್ನ ನಾವು ಅಲ್ಲೇ ಏನೋ ನಗೆಟ್ಸು ಮತ್ತು ಫ್ರೆಂಚ್ ಫ್ರೈಸ್ ಅದು ಇದು ಏನೇನೋ ತಿಳ್ಕೊಂಡು ಬಂದ್ವಿ. ಎಸ್, ಇದು ಬಂದು ಆ್ಯನಿವರ್ಸರಿ ದಿನ
ಒಂದು ಅರೌಂಡು ಮಧ್ಯಾಹ್ನ. ಸೊ ಮಧ್ಯಾಹ್ನದಿಂದ ನಾವು ಅಡುಗೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಅಡುಗೆ ಏನೇನು ಮಾಡ್ತಾ ಇದ್ದೀನಿ ಅಂತಂದರೆ ಸ್ಪೆಷಲ್ ಅಡುಗೆ. ಇವರು ಹೊರಗಡೆ ಹೋಗೋಣ, ರೆಸ್ಟೋರೆಂಟಿಗೆ ಹೋಗೋಣ ಅಂತ ಅಂತಿದ್ರು. ಬಟ್ ನಾವು ಪ್ರತಿ ಸತಿ ರೆಸ್ಟೋರೆಂಟ್ಗೆ ಹೋಗೇ ಮಾಡ್ಕೋತೀವಿ. ಯಾವುದೇ ಬರ್ಡೇಸ್ ಆದರೂ ಅಥವಾ ಏನೇ ಆ್ಯನಿವರ್ಸರಿ ಇದ್ರು, ಏನೇ ಇದ್ರೂ ರೆಸ್ಟೋರೆಂಟಿಗೆ ಹೋಗಿ ಆಚರಣೆ ಮಾಡ್ಕೋತೀವಿ. ಬಟ್ ಈ ಸತಿ ನನಗೇನು ಅನ್ನಿಸ್ತು ಅಂತಂದರೆ ನಾವೇ ಮನೇಲಿ ಕುಕ್ ಮಾಡಿ ಒಂಥರ ಸ್ಪೆಷಲ್ಲಾಗಿ ಮಾಡೋಣ ಈ ಸತಿ ಆ್ಯನಿವರ್ಸರಿ ಅಂತ ಅನ್ನಿಸ್ತು. ಸೊ ಹಾಗಾಗಿ ನನಗೆ ಎಲ್ಲೂ ಹೊರಗಡೆ ಹೋಗೋಕ್ಕೆ ಯಾಕೋ ಮೂಡಿಲ್ಲ, ಮನೆಯಲ್ಲೇ ಮಾಡ್ಕೋಬೇಕು ಅನಿಸ್ತಾ ಇದೆ ಯಾಕೋ. ಸೊ ಅದಕ್ಕೆ ಮನೆಯಲ್ಲೇ ವಿಧ ವಿಧವಾದ ಅಡುಗೆನ ಮಾಡ್ತಾ ಇದ್ದೀನಿ. ಆ್ಯಂಡ್ ಈಗ ಶ್ರಾವಣ ಇಲ್ಲ, ಏನೂ ಇಲ್ಲ. ಸೊ ಹಾಗಾಗಿ ನಾನ್ ವೆಜ್ ಮಾಡೋಣ ಅಂತ. ನನ್ನ ಹಸ್ಬೆಂಡ್ ನಾನ್ ವೆಜ್ ತಿನ್ನಲ್ಲ. ಸೊ ಹಾಗಾಗಿ 2 ಥರ ಐಟಮ್ ಮಾಡಬೇಕು, ಅವ್ರು ತಿನ್ನೋದು ಮತ್ತು ನನಗೆ ಚರಿಗೆ ಡಿಫ್ರೆಂಟು. ಸೊ ಎಸ್, ಚಿಕನ್ ಇದೆ, ಚಿಕನ್ ಮಾಡ್ತಾ ಇದ್ದೀನಿ. ಚರಿಗೆ ನಗೆಟ್ಸ್ ಮತ್ತು ನನಗೆ ಚಿಕನ್ ಗ್ರೇವಿ. ಹಾಗೆ ನನ್ನ ಹಸ್ಬೆಂಡ್ಗೆ ಎಗ್ ಕರಿ ಮಾಡೋಣ ಅಂತ. ಮಶ್ರೂಮ್ ಮಾಡೋಣ ಅಂದ್ಕೊಂಡೆ, ಬಟ್ ಮಶ್ರೂಮ್ಕಿನ್ನ ಎಗ್ಗಿದ್ರೆ ಚೆನ್ನಾಗಿ ಅಂತ ಅನ್ನಿಸ್ತು. ಸೊ ಅದು ಮತ್ತು ಗೀ ರೈಸ್ ಮಾಡ್ತಾ ಇದ್ದೀನಿ. ಚಪಾತಿ ಇರುತ್ತೆ, ಹಾಗೆ ಸ್ವೀಟ್ ಇದೆಲ್ಲ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಹೇಗಾಗುತ್ತೆ ಇವತ್ತಿನ ನಮ್ಮ ಆ್ಯನಿವರ್ಸರಿ ಅಂತ. And I'm making yummy hard cookies. And so my mom is cutting onions and I'm making cookies for my anniversary. ಅಳೋದೇ ಆಗುತ್ತೆ. ಸೊ ಆ್ಯನಿವರ್ಸರಿ ದಿನಾನು ಅಳ್ತಾ ಇದ್ದೀನಿ. ಯಾರು ನೋಡಿದವ್ರೆ ಯಾಕೆ ಅಳ್ತಾ ಇದೆಯಾ ಅನ್ನೋ ಥರ ಅನ್ಸುತ್ತೆ ಇದು, ಅಲ್ಲನ್ರಿ? ಏನ್ರಿ 7 ವರ್ಷ ಸಂಸಾರ ಮಾಡಿರೋದಕ್ಕೆ ಕಣ್ಣೀರು ತೆಗ್ದಿರೇನು? ಕಣ್ಣೀರಲ್ಲಿ ಕೈ ತೊಳಿತಾ ಇದೆಯಾ, ಚಾಕು ತೊಳಿತಾ ಇದೆಯಾ? It doesn't do for me. ನೋಡಲ್ಲ, ಗಂಗಾ ಕಾವೇರಿ. ಅಯ್ಯೋ, ಇಲ್ಲಿ ಬಂದು ಆಲ್ರೆಡಿ ನಾನು ಚಿಕನ್ ಗ್ರೇವಿ ಮಾಡೋಕ್ಕೆ ಹುರ್ಕೊಳ್ತಾ ಇದ್ದೆ. ಅಂದರೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹುರ್ಕೊಂಡಿದ್ದೆ ಆಲ್ರೆಡಿ. ಇದು ಬಂದು ಸಪ್ರೇಟಾಗಿ ಟೊಮ್ಯಾಟೊನ ಹುರ್ಕೊಳ್ತಾ ಇದ್ದೀನಿ. ಇಲ್ಲಿ ಸಾಫ್ಟ್ ಇರೋಂತಹ ಚಿಕನ್ನ ತೊಗೊಂಡಿದ್ದೀನಿ. ಅಂದರೆ ಬೋನ್ಸ್ ಯಾವುದೂ ಇಲ್ಲ. ಇಲ್ಲಿ ನಾನು ತೊಗೊಂಬಂದಿರೋದು ಹೋಲ್ ಚಿಕನ್, ಅಂದರೆ ಒಂದು ಕೋಳಿ ಪೂರ್ತಿ. ಸೊ ಇಲ್ಲಿ ನಾನು ಬೇರೆ ಸಪ್ರೇಟ್ ಕರಿಗೆ ಬೇರೆ ಮಾಡಿದ್ದೀನಿ. ಇದನ್ನು ಜಸ್ಟ್ ನಗೆಟ್ಸ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಪೆಪ್ಪರು, ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಪೆಪ್ಪರು, ಸ್ವಲ್ಪ ಸಾಲ್ಟು, ಹಾಗೆ ಒಂದು ಸ್ವಲ್ಪ ಚಿಲ್ಲಿ ಪೌಡರು, ಇಷ್ಟನ್ನು ಹಾಕಿ ಕಲಸಿಟ್ಕೊಂಡು ಸ್ವಲ್ಪ ಬಿಡೋಣ, ಆಮೇಲೆ ಮಾಡ್ಕೊಳ್ಳೋದ. ಎಸ್, ಇಲ್ಲಿ ಆಲ್ರೆಡಿ ಸೈಮಲ್ಟೇನಿಯಸ್ಲಿ ಗೀ ರೈಸ್ಗೂ ಮಾಡ್ತಾ ಇದ್ದೀನಿ. ಇಲ್ಲಿ ಏನನ್ನ ಹಾಕಿದ್ದೀನಿ ಅಂತಂದರೆ ಸ್ವಲ್ಪ ಬೆಣ್ಣೆ, ಸ್ವಲ್ಪ ತುಪ್ಪ, ಒಂಚೂರು ಆಯಿಲು, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಮತ್ತು ಗೋಡಂಬಿ, ಸ್ವಲ್ಪ ಲವಂಗ ಮತ್ತು ಚಕ್ಕೆ ಮಸಾಲೆಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಹಾಲು ಹಾಕಿದ್ದೀನಿ ಗೀ ರೈಸ್ಗೆ, ಚೆನ್ನಾಗಿ ಒಂಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನಿಂಬೆಹಣ್ಣು ಕೂಡ ಹಾಕಿದ್ದೀನಿ, ಮತ್ತು ಅಕ್ಕಿನೂ ಹಾಕಿದ್ದೀನಿ. ಸೊ ಈ ಥರ ಕಾಣಿಸ್ತಾ ಇದೆ ಇದು. ನೋಡೋಣ, ಇದನ್ನು ಮುಚ್ಚೋಣ, ಮುಚ್ಚಿ ಕೊಡೋಣ ಅನ್ನ ಆಗೋಕ್ಕೆ. ಸೊ ಎಗ್ಗಿಗೂ ಮತ್ತು ಚಿಕನ್ ಕರಿಗೂ ಒಂದೇ ಮಸಾಲಾನ ರುಬ್ಕೊಂಡಿದ್ದೀನಿ. ಸೊ ಇದೇ ಮಸಾಲ ಎರಡಕ್ಕೂ ಯೂಸ್ ಮಾಡ್ತೀನಿ. ಹಾಗೆ ಇಲ್ಲಿ ಚಿಕನ್ ಕರಿಗೆ ಸ್ವಲ್ಪ ಒಗ್ಗರಣೆಗೂ ಹಾಕ್ಕೊಂಡೆ ನಾನು. ಸಣ್ಣ ಕೆಚ್ಚಿರೋಂಥ ಈರುಳ್ಳಿ ಮತ್ತು ಟೊಮ್ಯಾಟೊ ನನಗೆ ಅದು ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಸಪ್ರೇಟ್ ರುಬ್ಕೊಳ್ಳೋದು ಬೇರೆ, ಇದು ಬೇರೆ. ಒಗ್ಗರಣೆಗೆ ಈರುಳ್ಳಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಟೊಮ್ಯಾಟೊ, ಸ್ವಲ್ಪ ಅರಿಶಿನ, ಸ್ವಲ್ಪ ಚಿಕನ್ ಮಸಾಲ, ಚೂರು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕಿಲ್ಲ, ಜಸ್ಟ್ ಸ್ವಲ್ಪ ಅಷ್ಟೇ. ಇವಾಗ ಮಸಾಲೆ ಎಸ್, ಈಗ ಆ ಒಗ್ಗರಣೆ ಹಾಕಿದ್ದಕ್ಕೆ ಮಸಾಲ ರುಬ್ಕೊಂಡಿದ್ವಲ್ಲ
ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಅದು ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೊಂಡು ಆಮೇಲೆ ಚಿಕನ್ ಹಾಕ್ಬಿಟ್ಟು ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಒಂದು ವಿಷಲ್ ಹೊಡ್ಸಿದ್ರೆ ಸಾಕು. ಎಗ್ನ ಒಡೆದ್ಬಿಟ್ಟು ಹಾಗೆ ಹಾಕ್ತಾ ಇದ್ದೀನಿ. ಸೊ ತುಂಬ ಜನ ಏನು ಮಾಡ್ತಾರೆ, ಬೇಯಿಸ್ಕೊಂಡು ಅದಾದ್ಮೇಲೆ ಹಾಕ್ತಾರೆ. ಬಟ್ ನಾನು ಈ ಥರ ಯಾಕೆ ಹಾಕ್ತಾ ಇದ್ದೀನಿ ಅಂತಂದರೆ, ಆ ಎಗ್ನ ತಿಂದಾಗ ಫುಲ್ ಅದು ಗ್ರೇವಿ ಎಲ್ಲ ಅದ್ರ ಜೊತೆ ಇರುತ್ತೆ. ಸೊ ನನಗೆ ಅದು ತುಂಬ ಇಷ್ಟ. ಸೊ ಹಾಗಾಗಿ ನಾನು ಎಗ್ ಕರಿನ ಹಿಂಗೆ ಮಾಡೋದು. ಎಸ್, ಎಲ್ಲ ಆಯಿತು. 2 ಗ್ರೇವಿ ಮತ್ತು ಗೀ ರೈಸು ಎಲ್ಲ ಆದಮೇಲೆ ನಾನು ಲಾಸ್ಟಿಗೆ ಚಪಾತಿನೇ ಇಟ್ಕೊಂಡೆ. ಚಪಾತಿ ಸಾಫ್ಟಾಗಿ ನಾವು ಅಂದರೆ ಸಾಫ್ಟಾಗಿ ಹಿಟ್ಟನ್ನ ಕಲಿಸ್ಕೊಂಡ್ರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಹಾಗೆ ಎಣ್ಣೆ ಹಾಕಿ 3 ಥರ ಹೀಗೆ ಮರ್ಚಿ ಇಟ್ಕೊಳ್ತೀನಿ ನಾನು. ಯಾಕಂತಂದರೆ ಹುಬ್ಬುತ್ತೆ ಅದು ಚೆನ್ನಾಗಿ ಚಪಾತಿ. ಸೊ ಅದು ಸಾಫ್ಟಾಗಿ ತುಂಬ ಲೇಯರ್ಸ್ ಆಗಿ ಬರುತ್ತೆ. ಇಷ್ಟ ಆಗತ್ತೆ ನಂಗೆ ಅದು. ಇಲ್ಲಿ ಎಗ್ ಒಡೆದು ಇಟ್ಕೊಂಡಿದ್ದೀನಿ. ಇಲ್ಲಿ ಚಿಕನ್ ಇದೆ. ಇದು ಕಾರ್ನ್ಫ್ಲವರ್ ಹಿಟ್ಟು. ನೀವು ಬ್ರೆಡ್ ಕ್ರಮ್ಸ್ ಬೇಕಾದ್ರೂ ತೊಗೋಬಹುದು. ನನ್ನ ಹತ್ರ ಬ್ರೆಡ್ ಕ್ರಮ್ಸ್ ಇಲ್ಲ. ಸೊ ಇಲ್ಲಿ ನಾನು ಮಾಡಿರ್ತಿರೋಂಥ ಚಿಕನ್ನನ್ನು ಇದನ್ನು ಇದ್ರ ಒಳಗೆ ಡಿಪ್ ಮಾಡಿ, ಅದಾದಮೇಲೆ ಇದರಲ್ಲಿ ಜಸ್ಟ್ ಒಂದು ಕೋಟ್ ಹಾಕ್ಬಿಟ್ಟು ಎಣ್ಣೆಲಿ ಕರಿಯೋದು ಅಷ್ಟೇ. ಇದು ಚಿಕನ್ ನಗೆಟ್ಸ್ ಮಾಡೋದು ತುಂಬಾ ಈಸಿ. ನಿಮಗೆ ಕಾರ್ನ್ಫ್ಲೋರ್ ಬೇಡ ಅಂತಂದರೆ ಬ್ರೆಡ್ ಕ್ರಮ್ಸ್ ಯೂಸ್ ಮಾಡಿ, ಸಖತ್ತಾಗಿ ಬರುತ್ತೆ. ಕ್ರಂಚಿಯಾಗಿ ಒಳಗಡೆ ಸಾಫ್ಟ್ ಜ್ಯೂಸಿಯಾಗಿ ಬರುತ್ತೆ. ಇಲ್ಲಿ ಪ್ಯಾಟಿಯೋನ ನನ್ನ ಹಸ್ಬೆಂಡ್ ಕ್ಲೀನ್ ಮಾಡ್ತಾ ಇದ್ದಾರೆ. ಜಸ್ಟ್ ಸ್ವಲ್ಪ ಕೆಳಗೆಲ್ಲ ಕುತ್ಕೊಳ್ತೀವಿ ಅನ್ನೋ ಕಾರಣಕ್ಕೆ. ಜಾಸ್ತಿ ಏನು ಕಸ ಇರಲಿಲ್ಲ. ಸೊ ನೀಟಾಗಿ ಕ್ಲೀನ್ ಅಂತೂ ಆಯಿತು. ಹಾಗೆಯೇ ನಿಮಗೆ ನೆನ್ನೆ ಡ್ರೆಸ್ಗಳ ತೋರಿಸಿದ್ದೆ, ಅದರಲ್ಲಿ ಇದು ಒಂದು ಡ್ರೆಸ್ಸು. ಸೊ ನಾನು ಈ ಡ್ರೆಸ್ನ ಹಾಕ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಗ್ರೀನ್ ಸಿಲ್ವರ್ ಹೂಗಳು ಇದೆ. ಆ್ಯಂಡ್ ಇದನ್ನು ಸ್ವಲ್ಪ ಸ್ಟೀಮ್ ಮಾಡಿದೆ, ಅಯರ್ನ್ ಮಾಡಿದೆ. ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ, ಮನೆಯಲ್ಲೇ ಅಲ್ವಾ. ಸೊ ಸಿಂಪಲ್ ಡ್ರೆಸ್ಸು, ಹೊಸದು, ತುಂಬ ಚೆನ್ನಾಗಿದೆ. ಈ ಕಲರ್ ತುಂಬ ಇಷ್ಟ ಆಯ್ತು ನನಗೆ. ಈ ವಿಡಿಯೋದಲ್ಲಿ ಬೇರೆ ಕಲರ್ ಕಾಣಿಸ್ತಾ ಇದೆ, ಬಟ್ ಈ ಗ್ರೀನ್ ಕಲರ್ ತುಂಬಾ ಚೆನ್ನಾಗಿದೆ. ಹಾಗೆ ಸಿಲ್ವರ್ ಫ್ಲವರ್ಸ್ ಬಂದಿದೆ ಇದ್ರ ಮೇಲೆ. ಸೊ ಹಾಗಾಗಿ ಸಿಲ್ವರ್ ಹರಳಿರುವಂತಹ ಒಂದು ಹೂಪ್ಸ್ನ ಹಾಕ್ಕೊಂಡಿದ್ದೀನಿ. ಸೊ ಈ ಥರ ಹರಳಿದೆ, ಅದು ತುಂಬ ಚೆನ್ನಾಗಿ ಅನಿಸುತ್ತೆ. ಇಷ್ಟೇ, ಸಿಂಪಲ್. ಸೊ ಹೋಗೋಣ ಕೆಳಗಡೆ, ಅರೇಂಜ್ ಮಾಡೋಣ ಒಂದು ಸ್ವಲ್ಪ. ಸೊ ಟೇಬಲ್ ಎಲ್ಲ ಇಟ್ಟು, ಫ್ಲವರ್ಸ್ ಎಲ್ಲ ಇಟ್ಟು, ಕ್ಯಾಂಡಲ್ಸ್ ಎಲ್ಲ ಇಟ್ಟು ಒಂದು ಸ್ವಲ್ಪ ಅರೇಂಜ್ ಮಾಡಿ ಆಮೇಲೆ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ನನ್ನ ಹಸ್ಬೆಂಡ್ ಅಂತೂ ಫುಲ್ಲು ಹಸ್ಕೊಂಡ್ಬಿಟ್ಟಿದ್ದಾರೆ. ರಾತ್ರಿ ಊಟ ಮಾಡೋಕ್ಕೆ ಮಧ್ಯಾಹ್ನದಿಂದ ಊಟನೇ ಮಾಡಿಲ್ಲ. ಸೊ ಇಲ್ಲಿ ಒಂದು ಟೇಬಲ್ ಇಟ್ಟು ಅರೇಂಜ್ ಮಾಡ್ತಾ ಇದ್ದೀವಿ. ಎಸ್, Where are we going to sit, Mommy? Mercury, Venus, Earth, and Mars, Jupiter, Saturn, Uranus. ಇನ್ನೂ ಸ್ವಲ್ಪ ಲೈಟ್ ಬೇಕಂದ್ರೆ ಈ ರೂಮಿಂದ ತೆಗೆದ್ಬಿಟ್ಟು ಹಾಕ್ಬೇಕು. ಹಾಕ್ಬೋದು, ಬಟ್ ಈಗ ಸದ್ಯಕ್ಕೆ ಸಾಕು. ಸೊ ಇದು ಬಂದು ಸಣ್ಣದಾಗಿ ಅರೇಂಜ್ಮೆಂಟ್. ಏನು ಅಂತಂದ್ರೆ ಸ್ವಲ್ಪ ಪ್ಲಾಂಟ್ಸ್ಗಳು ಮತ್ತೆ ಫ್ಲವರ್ಸು ಮತ್ತೆ ಕ್ಯಾಂಡಲ್ಸ್ ಇನ್ನೂ ಹಚ್ಚಿಲ್ಲ. ಆ್ಯಂಡ್ ಇಲ್ಲೆಲ್ಲ ಊಟ ಇಟ್ಕೊಂಡಿದ್ದೀವಿ. ಸೊ ಹಾಗೆ ಸೀಟಿಂಗ್ ಅರೇಂಜ್ಮೆಂಟ್ ನೋಡ್ಬೋದು. ಕುತ್ಕೊಳ್ಳೋಕ್ಕೆ ಕೂಡ ಮಾಡಿದ್ದೀನಿ, ಅಲ್ಲೊಂದು ಮತ್ತೆ ಇಲ್ಲೊಂದು. ಸೊ ಇಷ್ಟೇ ಪುಟಾಣಿ ಅರೇಂಜ್ಮೆಂಟ್ ಆ್ಯಂಡ್ ಕ್ಯೂಟ್ ಆಗಿದೆ, ನನಗೆ ಚೆನ್ನಾಗಿ ಅನ್ನಿಸ್ತು. ಸೊ ನಮ್ಮನೆಯ ಒಂದು ಸಣ್ಣದಾದಂತಹ ಪ್ಯಾಟಿಯೋದಲ್ಲೇ ನಾವು ಇವತ್ತಿನ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದೀವಿ. ಎಸ್, ಕ್ಯಾಂಡಲ್ಸ್ಗಳನ್ನ ಹಚ್ಚೋಣ ಈಗ. ಸೊ ಎದ್ದೇಳು. I want to sit. ಹೇಗಾಗುತ್ತೋ ಅಂತ ಒಂದು ಐಡಿಯಾ ನಿಜವಾಗ್ಲೂ ಇರಲಿಲ್ಲ. ಜಸ್ಟ್ ಹಾಗೆ ರ್ಯಾಂಡಮ್ ಆಗಿ ಇಟ್ಕೊತಾ ಬಂದ ಒಂದು ಟೇಬಲ್ಲು, ಅದ್ರ ಮೇಲೊಂದು ಕ್ಲಾತ್, ಅದ್ರ ಮೇಲೊಂದು ಪುಟಾಣಿ ಒಂದು ರಗ್ ಹಾಕ್ಬಿಟ್ಟು ಆಮೇಲೆ ಆ ಕಡೆ ಈ ಕಡೆ ಚೇರ್ನ ಇಟ್ಟು ಅಲ್ಲಿ ಒಂದಿಷ್ಟು ಗಿಡಗಳು, ಕ್ಯಾಂಡಲ್ಸ್ಗಳು, ಜಸ್ಟ್ ಸಿಂಪಲ್ಲಾಗಿ ಇಟ್ಟೆ. ಇಡ್ತಾ ಹೋದಂಗೆ ಆಮೇಲೆ ಅದು ನನಗೆ ಚೆನ್ನಾಗಿ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಇಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅಲ್ಲ, ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ಲ, ಪುಟಾಣಿಯಾಗಿ ಒಂಥರ ಮನಸ್ಸಿಗೆ ಖುಷಿ ಕೊಡುವಂಥ ಒಂದು ಎನ್ವಿರಾನ್ಮೆಂಟು ತುಂಬಾ ಚೆನ್ನಾಗಿತ್ತು. ತಣ್ಣ ಗಾಳಿ ಇತ್ತು,
ಇತ್ತು ಆ್ಯಂಡ್ ಜಾಸ್ತಿ ಗಾಳಿನೂ ಅಲ್ಲ, ಸ್ವಲ್ಪ ಇವಾಗ ಫಾಲ್ ಸ್ಟಾರ್ಟ್ ಆಗಿರೋ ಕಾರಣ ಸ್ವಲ್ಪ ಚಿಲ್ಸ್ ಇತ್ತು. ಅದು ಒಂಥರ ಚೆನ್ನಾಗಿ ಅನಿಸುತ್ತೆ ರಿಯಲಿ. ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಎಲ್ಲ ಲೈಟ್ ಆಫ್ ಮಾಡಿದ್ಮೇಲೆ ಅಂತ. ಆ್ಯಂಡ್ ನಾವು ಈ ಥರ ಸೋಲಾರ್ ಲೈಟ್ಸ್ ಕೂಡ ಹಾಕಿದ್ದೀವಿ. ಸೊ ಅದು ಯಾವಾಗಲೂ ಇರುತ್ತೆ, ಇವತ್ತಂತಲ್ಲ, ಡೈಲಿ ಆ ಥರ ಲೈಟ್ಗಳಿರುತ್ತೆ ಅಲ್ಲಿ ಫೆನ್ಸ್ ಮೇಲೆ. ಸೊ ಈ ಅರೇಂಜ್ಮೆಂಟು ನಿಜವಾಗ್ಲೂ ತುಂಬಾ ಖುಷಿ ಕೊಡುತ್ತೆ. ಇದು ಒಂದು ಸ್ವಲ್ಪ ವರ್ಷ ಆದಮೇಲೆ ನಾವು ನೋಡಿದಾಗ, ನೆನೆಸ್ಕೊಂಡಾಗ ಅಯ್ಯೋ ಎಷ್ಟು ಚೆನ್ನಾಗಿ ಮಾಡಿದ್ವಲ್ಲ ಅನ್ನೋ ಖುಷಿ ಕೊಡುತ್ತೆ. ನಾವು ರೆಸ್ಟೋರೆಂಟಿಗೆ ಹೋಗಿ ಊಟ ಮಾಡಿದ್ದು ಅದು ನಾವು ಮರ್ತು ಹೋಗಿರ್ತೀವಿ. ಬಟ್ ಈ ಥರ ನಾವು ಮಾಡಿಕೊಂಡು ಒಂದು ಪುಟ್ಟದಾಗಿ ಸೆಲೆಬ್ರೇಟ್ ಮಾಡಿಕೊಂಡ್ರೆ ನಿಜವಾಗ್ಲೂ ಅದು ಯಾವಾಗಲೂ ನೆನಪಲ್ಲಿರುತ್ತೆ. ಆ್ಯಂಡ್ ನೋಡ್ತಾ ಇರ್ಬೋದು ಆಕಾಶ, ನೀಲಿ ಆಕಾಶ, ನಕ್ಷತ್ರಗಳು, ಆಮೇಲೆ ಕ್ಯಾಂಡಲ್ಸು. ಓ ಮೈ ಗಾಡ್, ಆ ಕ್ಯಾಂಡಲ್ಸು ಸುವಾಸನೆ ಆಗಿರಬಹುದು, ಪ್ರತಿಯೊಂದೂ ನಾನು ಎಂಜಾಯ್ ಮಾಡ್ತಾ ಇದ್ದೆ ಅವತ್ತಿನ ಈವ್ನಿಂಗಲ್ಲಿ. ಆ್ಯಂಡ್ ಇವಾಗ ಟೈಮ್ ಬಂದು ಜಸ್ಟ್ 5:45, 6 o'clock ಈವ್ನಿಂಗ್ ಅರ್ಲಿ ಡಿನ್ನರ್ನ ಮಾಡ್ತಾ ಇದ್ದೀವಿ. ಎಲ್ಲಿ ಮಾಡ್ತೀನಿ. Are you gonna talk? ಇದು Yeah. ಇದು ತೋರ್ಸು, ಕ್ಯಾಂಡಲ್ ತೋರ್ಸು. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಟು ಬೋತ್ ಆಫ್ ಅಸ್. ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ತಡಿ 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 ಬ್ಲೋ ಮಾಡಂಗಿಲ್ಲ, ಅದನ್ನ ಫಸ್ಟ್ ಹಿಡ್ಕೊ. ಹಂಗೆ ತೆಗಿಬೇಕು, ಹಂಗೆ ತಿನ್ಬೇಕು. ಥ್ಯಾಂಕ್ ಯು. ಸ್ಟಾಪ್ ಮಾಡಪ್ಪ ಅದು. ಹಾಗೆ ಕೇಕ್ ಕೂಡ ನಾನು ದೊಡ್ಡದು ತರಿಸ್ಲಿಲ್ಲ, ಯಾಕೆಂದರೆ ಪ್ರತಿ ಸತಿ ದೊಡ್ಡ ಕೇಕ್ ತೊಗೊಂಬಂದು ಅದು ತಿಂದಲೇ ವೇಸ್ಟ್ ಆಗೋದು ನಂಗೆ ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ಪುಟಾಣಿ ಕೇಕು ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದು ತೊಗೊಂಬನ್ನಿ ಅಂತ ಹೇಳಿದ್ವಿ. ವಿಶ್ ಯು ಹ್ಯಾಪಿ ಆ್ಯನಿವರ್ಸರಿ. ಎಷ್ಟು ವರ್ಷದಪ್ಪಿ? 7th. ಸರಿ, ಬರ್ತಾ ಇದ್ದೇನಾ? ಸ್ಟಾಪ್ ಮಾಡಪ್ಪ. ನೀವ್ ಆ ಕಡೆ ಹೋಗ್ರಿ, ನಾನ್ ಸರಿ ತಿನ್ಸ್ತೀನಿ, ನೀವ್ ಆ ಕಡೆ ಹೋಗ್ರಿ. I'm coming. ಗುಡ್ ಕಿಸಿ. ಥ್ಯಾಂಕ್ ಯು. ಕಿಸಿ ಕೊಡೋದು ಫೋಟೋ ತೆಗೀರಿ. ನಂಗೆ ವೆರಿ ಗುಡ್. ಒಂದು ಪ್ಲೇಟ್ನಾಗ ಎಲ್ಲ ಹಾಕ್ರಿ. ಚೆನ್ನಾಗಿದ್ದಾನ ಕೇಕು? ಇಷ್ಟ ಆಯ್ತಾ ಕುಸೆ? ಎಸ್, ಕೇಕ್ ಎಲ್ಲ ತಿನ್ನಿಸಿ ಆದಮೇಲೆ ಒಂದಿಷ್ಟು ಫೋಟೋಗಳನ್ನು ತಕ್ಕೊಂಡು ಆಮೇಲೆ ಊಟಕ್ಕೆ ಎಲ್ಲ ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಏನೇನು ಮಾಡಿದ್ದೀನಿ ಅಂತ. ಬಿಸಿ ಬಿಸಿ ಇನ್ನೂ ಎಲ್ಲ ಅಡುಗೆ, ಚಪಾತಿ ಮತ್ತು ನಗೆಟ್ಸ್, ಚಿಕನ್ ಕರಿ ಮತ್ತು ಎಗ್ ಕರಿ, ಆಮೇಲೆ ಗೀ ರೈಸು, ಸಿಂಪಲ್ ಆಗಿತ್ತು. ಹಾಗೆ ಕೇಕು, ಮತ್ತು ನಾವು ಚಿರೋಟಿನೂ ತಿನ್ನೋಣ ಅಂತ ಅಂದ್ಕೊಂಡ್ವಿ, ಬಟ್ ನಮಗೆ ಇಷ್ಟಕ್ಕೆ ಸಾಕು ಅಂತ ಅನ್ನಿಸ್ತು. ಆ್ಯಂಡ್ ಹೆವಿ ಆಗೋಯ್ತು ಅಂತ ಅನಿಸ್ತು. ಸೊ ಹಾಗಾಗಿ ಸ್ವೀಟ್ನ ಜಸ್ಟ್ ಡೆಸರ್ಟ್ ಆಗಿ ಕೇಕನ್ನು ಅಷ್ಟೇ ತಿಂದ್ವಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಷ್ಟೇ ಅಡುಗೆ. ಇದರಲ್ಲಿ ನಾನು ಎಗ್ ಕರಿ ಹಾಕೊಂಡಿಲ್ಲ, ಬರೀ ಚಿಕನ್ ಕರಿ ಅಷ್ಟೇ ಹಾಕೊಂಡಿದ್ದೀನಿ ವಿತ್ ಚಿಕನ್ ನಗೆಟ್ಸ್. ಆ್ಯಂಡ್ ಇದು ಚಿಕ್ ಫಿಲೆ ಸಾಸ್ ಇಟ್ಕೊಂಡಿದ್ದೀನಿ, ನಂಗೆ ಚಿಕ್ ಫಿಲೆ ಸಾಸ್ ಇಷ್ಟ. ಸೊ ಹಾಗಾಗಿ ಚೆರಿಗೆ ಕೆಚಪ್ ಇಷ್ಟ, ಸೊ ಕೆಚಪ್ ಇಟ್ಕೊಂಡಿದ್ದಾಳೆ ಅವಳು. ಓಕೆ, ಲೆಟ್ಸ್ ಸ್ಟಾರ್ಟ್. ಮಾಡ್ತೀನಿ. ಚಿಕನ್ ತುಂಬಾನೇ ಚೆನ್ನಾಗಿದೆ. ಚೆರಿಗೂ ನಗೆಟ್ಸ್ ತುಂಬ ಇಷ್ಟ ಆಯಿತು. ಆ್ಯಂಡ್ ನಿಮಗೇನು ಅನ್ನಿಸ್ತು? ಎಗ್ ಚೆನ್ನಾಯ್ತಾ? ಸೂಪರ್, ತುಂಬ ಚೆನ್ನಾಗಿದೆ ಚಿಕನ್ ಕರಿ. ಅದೇ ಬಿಟ್ಟೆ. ಎಗ್ ಕರಿ ಸೂಪರ್ ಆಗಿದೆ. ಅಷ್ಟ ಆಯ್ತಾ? ಓ ಸಖತ್ತಾಗಿದೆ. ವೇಟಿಂಗ್ ಲೈಕ್ 2 ತಿನ್ಬೇಕು ಅನ್ಕೊಂಡು ಚಪಾತಿ 3ನೇ ತಿಂತಾ ಇದೆ. Chari, how is the food? So good. You loved it?
ಅವಾಗ್ಲಿಂದ ಯಮಿ ಅಂತಿದ್ಯಲ್ಲ. ಒರೆಸ್ಕೊಳ್ಳಿ ಸರಿಯಾಗಿ. I'm trying to wash my dot. ಎಲ್ರು 3 ಜನ ಊಟ ಮಾಡಿ. ಸರಿ ಹಿಂದೆ ಬಾ. ಹಿಂದೆ ಬಾರೋ, ಎದ್ದೇಳು. I cannot. ಗೀ ರೈಸ್ ಹೆಂಗಾಗಿದೆ ಅಂತ ಹೇಳಲ್ಲ. ಗೀ ರೈಸ್ ಸರಿ. ಚೆನ್ನಾಗಿದೆ, ಸಖತ್ತಾಗಿದೆ ಅಪ್ಪಿ ಎಲ್ಲ. ಎಲ್ಲಾನು ಚೆನ್ನಾಗಿದೆ. ಚೆನ್ನಾಗಂತೀರ. ಟೇಸ್ಟ್ ಬೆಡ್ಡಿಗೆಲ್ಲ ಹೊಸ ಒಂದು ಇದು ಬಂತು. This is candy cane. ಬಿಟ್ಟಿಗೆಲ್ಲ ಏನ್ ಬಂತು ಹೊಸದು? Tomato sauce. ಏನ್ ಬಂತು? Tomato sauce. ಹೊಸದ್ ಬಂತಂತೆ. ಸರಿ. I'm just showing my food. ಖುಷಿ ಬಂತು, ಖುಷಿ. ಈ ಸತಿ ಆ್ಯನಿವರ್ಸರಿ ಮನೆಯಲ್ಲೇ ಅಡುಗೆ ಮಾಡಿಕೊಂಡು ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿ ಒಂದು ಪುಟ್ಟದಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಆ್ಯಂಡ್ ನಿಜವಾಗ್ಲೂ ನನಗೆ ಇಷ್ಟ ಆಯಿತು ಈ ಸೆಲೆಬ್ರೇಷನ್ನು. ಏಕೆಂತಂದರೆ ಮನೆ ಊಟ ತುಂಬ ರುಚಿಯಾಗಿತ್ತು. ಪ್ರತಿಯೊಂದು ಐಟಮ್ಮು ಅಷ್ಟೇ ಅಡುಗೆ ತುಂಬಾ ಚೆನ್ನಾಗಾಗಿತ್ತು. ಅದು ಊಟ ಚೆನ್ನಾಗಿದ್ರೆ ಅಲ್ವಾ ಒಂಥರ ಕಂಪ್ಲೀಟ್ನೆಸ್ ಅಂತ ಅನ್ಸೋದು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿತ್ತು ಅಡುಗೆ ಪ್ರತಿಯೊಂದೂ. ಆ್ಯಂಡ್ ಚರಿ ಕೂಡ ಎಂಜಾಯ್ ಮಾಡಿದ್ಲು. ನಾವು ಅವತ್ತಿನ ಈವ್ನಿಂಗ್ನ ಎಂಜಾಯ್ ಮಾಡಿದ್ವಿ. ಸೊ ನಿಮಗೆ ಏನು ಅನ್ನಿಸ್ತು ನಮ್ಮ ಆ್ಯನಿವರ್ಸರಿ ವ್ಲಾಗ್ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಸರಿ, Hello. ನೀನ್ ಯಾಕೆ ಅಷ್ಟೇ ತಿಂದಲ್ಲ? Because I was full and I wanted cake. ಮತ್ತೆ ಕೇಕ್ ಫುಲ್ ಅಂದೆ, ಕೇಕ್ ಹೆಂಗ್ ತಿಂತೀಯಾ? I just like it. ಅಲ್ಲಮ್ಮ, ನೀನ್ ಫುಲ್ ಇದೆಯಾ ತಾನೆ, ಈಗ ಹೊಟ್ಟೆ ಫುಲ್ ಆಗಿದೆಲ್ಲ. ಕೇಕಿಗೆ ಎಲ್ಲಿ ಜಾಗ ಇದೆನಾ? Illy. ಅದು ಹೊಟ್ಟೆನಾ ನಿಂದು? ಹೌದು. ಹೌದು. Oh, your body is the whole hotte, but we're almost hydrated. ಊಟ ಎಲ್ಲ ಆದಮೇಲೆ ನಾವು ಚೇರ್ ಮೇಲೆ ಕುತ್ಕೊಂಡು ಡೆಸರ್ಟ್ನ ತಿಂತಾ ಇದ್ದೀವಿ. ಸೊ ಚರಿ ಬಂದು ಎಲ್ಲ ಕ್ಯಾಂಡಲ್ಸ್ನ ನಾನೇ ಆಫ್ ಮಾಡ್ತೀನಿ, ನಾನೇ ಬ್ಲೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬ್ಲೋ ಮಾಡ್ತಾ ಇದ್ದಾಳೆ. ಹೀಗೆ ನಮ್ಮ ಆ್ಯನಿವರ್ಸರಿ ದಿನ ಕಳೀತು. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಮ್ಮ ಊಟ ಎಲ್ಲ ಮುಗಿಯೋ ಅಷ್ಟರಲ್ಲಿ ಟೈಮ್ ಬಂದು ಜಸ್ಟ್ 7 ಗಂಟೆ ಆಗಿತ್ತು ಅಂತ ಅನಿಸುತ್ತೆ. ತುಂಬ ಅರ್ಲಿ ಮುಗೀತು. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.